ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ಸಂಚಿಕೆ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡುವಂಥ ಒಂದು ಸಂಚಿಕೆ ಅನ್ನುವಂಥ ಭಾವನೆಯಲ್ಲಿ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಅದು ಕೂಡ ಸಾಮಾಜಿಕ ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಬ್ಬ ರಾಜಕಾರಣಿಗಳು, ಕೆಲವೊಬ್ಬ ಮುಖಂಡರೆನಿಸಿಕೊಂಡವರು ಕೂಡ ಇವತ್ತು ಹಠಕ್ಕೆ ಬಿದ್ದು ಒಂದು ಸಮುದಾಯವನ್ನು, ಒಂದು ವರ್ಗಗಳನ್ನು ಅವರು ತುಳಿಯಲಿಕ್ಕೆ ಹೊರಟಿದ್ದಾರೇನೋ ಅನ್ನುವಂಥ ಭಾವನೆಗಳು ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಸಂಚಿಕೆಯನ್ನು ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುವಂಥ ಹಾಗೂ ತಮ್ಮನ್ನು ತಾವು ತಿದ್ದಿಕೊಂಡು ಅಹಿಂದ ವರ್ಗಗಳನ್ನು ಹಾಗೂ ಕುರುಬ ಸಮುದಾಯವನ್ನು ಎದುರು ಹಾಕಿಕೊಂಡರೆ ಮುಂದಿನ ದಿನಮಾನಗಳಲ್ಲಿ ಏನು ಆಗಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ನಾನು ಸಾಂದರ್ಭಿಕವಾಗಿ ಸಂಚಿಕೆಯ ಮೂಲಕ ತಿಳಿಸಲಿಕ್ಕೆ ಬಯಸಿದ್ದೇನೆ. ಅದು ಕೂಡ ಅಹಿಂದ ಸಮುದಾಯದ ಅವಿಚ್ಛಿನ್ನ ನಾಯಕ, ಸರ್ವೋಚ್ಚ ನಾಯಕ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಗಾದಿಯಿಂದ ಇಳಿಸಿದ ತಕ್ಷಣ ಅಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆಗೆ ಮುನಿಸಿಕೊಂಡಿರುವಂಥ ಬಹುತೇಕ ವಾತಾವರಣ ರಾಜ್ಯದಲ್ಲಿ ನಿರ್ಮಾಣವಾಗ್ತಾ ಇದೆ. ಅದನ್ನು ಕೂಡ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ಸಿದ್ದರಾಮಯ್ಯ ಅಂಥಿಂಥ ನಾಯಕನಲ್ಲ. ಅವನನ್ನು ನಂಬಿರ್ತಕ್ಕಂಥ, ಅವನನ್ನು ಒಪ್ಪಿರ್ತಕ್ಕಂಥ, ಅವನನ್ನು ಅಪ್ಪಿಕೊಂಡಿರ್ತಕ್ಕಂಥ ಅಹಿಂದ ವರ್ಗ ಹಾಗೂ ಕುರುಬ ಸಮುದಾಯ ಇವತ್ತು ಘರ ಬಡಿದಂತೆ ಈಗ ಅದು ತನ್ನಷ್ಟಕ್ಕೆ ತಾನೇ ಚಿಮ್ಮುವಂಥ ಒಂದು ಸನ್ನಿವೇಶ ಆ ಸಮುದಾಯಗಳಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ವಾತಾವರಣವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಯಾವತ್ತೂ ಕೂಡ ಅಹಿಂದ ಸಮುದಾಯವನ್ನು ಹಾಗೂ ಕುರುಬ ಸಮುದಾಯವನ್ನು ಯಾರೂ ಕೂಡ ನಿರ್ಲಕ್ಷ್ಯ ಮಾಡಬಾರ್ದು. ಮಾಡಿದರೆ ಮುಂದೊಂದು ದಿನ ನೀವು ಅಧಿಕಾರದ ಒಂದು ಚುಕ್ಕಾಣಿ ಹಿಡಿಯುವಂಥ ಕನಸಾಗಿಯೇ ಉಳಿಯುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಕೂಡ ರಾಜ್ಯದಲ್ಲಿ ಕಾಣ್ತಾ ಇವೆ, ಗೋಚರಿಸ್ತಾ ಇವೆ. ಹಾಗಿದ್ದಾಗ ಏನು ಮಾಡಬೇಕು? ಯಾಕಂದರೆ ಸಿದ್ದರಾಮಯ್ಯನವರನ್ನು ನಾವು 2 ಸಲ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದೇವೆ, ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಿದ್ದೇವೆ, ಹಾಗೂ ಅವರಿಗೆ ನಾವು ಸ್ಥಾನಮಾನಗಳನ್ನು ಕೂಡ ನೀಡಿದ್ದೇವೆ ಅನ್ನುವಂಥ ಮಾತುಗಳನ್ನು ಆ ನಾಯಕರು ಹೇಳಿದರೆ ಸಿದ್ದರಾಮಯ್ಯನವರಿಂದಲೇ ನೀವು ಕರ್ನಾಟಕದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂತಾಯಿತು ಅನ್ನುವಂಥದ್ದನ್ನು ಕೂಡ ಅಹಿಂದ ವರ್ಗಗಳು ಹಾಗೂ ಕುರುಬ ಸಮುದಾಯ ಕೂಡ ಪ್ರಶ್ನೆ ಮಾಡಲಿಕ್ಕೆ ಈಗ ಪ್ರಾರಂಭ ಮಾಡಿದೆ ಅನ್ನುವಂಥದ್ದನ್ನು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರೆನಿಸಿಕೊಂಡವರು, ಸರ್ವೋಚ್ಚ ನಾಯಕ ಅನಿಸಿಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಏನಾಗಿದೆ ಕುರುಬ ಸಮುದಾಯಕ್ಕೆ? ಹಾಗಿದ್ದರೆ ಆ ಕುರುಬ ಸಮುದಾಯದ ಬೆಳಗಾವಿ ಜಿಲ್ಲೆಯನ್ನೇ ತೆಗೆದುಕೊಳ್ಳಿ. ಬೆಳಗಾವಿ ಜಿಲ್ಲೆಯ ಸದಾಶಿವ್ ದೇಶಿಂಗೆ ಅನ್ನುವಂಥವರು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅಪ್ಪಿಕೊಂಡರು. ಯಾಕಂದರೆ ಅವರು ಕೂಡ ಕರ್ನಾಟಕದಲ್ಲಿ ಹಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಹೆಸರು ಮಾಡಿರ್ತಕ್ಕಂಥವರು. ಜೊತೆಗೆ ಬೆಳಗಾವಿ ಜಿಲ್ಲೆಯನ್ನು ಅಷ್ಟೇ ಯಾಕೆ ನಾನು ತೆಗೆದುಕೊಳ್ಳಲಿ, ಎಲ್ಲರನ್ನೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಾನು ಎಲ್ಲರನ್ನೂ ತೆಗೆದುಕೊಳ್ತೀನಿ. ಅಹಿಂದ ವರ್ಗಗಳನ್ನು ಹಾಗೂ ಕುರುಬ ಸಮುದಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರತಿನಿಧಿಸ್ತೀನಿ ಅನ್ನುವಂಥ ವಾತಾವರಣವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಜೊತೆಗೆ ಬೆಳಗಾವಿ ಜಿಲ್ಲೆ ನಿಜಕ್ಕೂ ಕೂಡ ಕರ್ನಾಟಕದ ಅಹಿಂದ ವರ್ಗಗಳನ್ನು, ಅದರಲ್ಲೂ ಕೂಡ ಅಹಿಂದ ವರ್ಗಗಳ ಹಿರಿಯನ್ನು ನೆನೆಸಿಕೊಂಡಿರ್ತಕ್ಕಂಥ ಕುರುಬ ಸಮುದಾಯವನ್ನು ಕೂಡ ಇವತ್ತು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಕಾಂಗ್ರೆಸ್ ಪಕ್ಷ. ಅದನ್ನು ಕೂಡ ಆ ಕಾಂಗ್ರೆಸ್ ಪಕ್ಷದ ನಾಯಕರೆನಿಸಿಕೊಂಡವರು, ಮುಖ್ಯಮಂತ್ರಿಗಳೆನಿಸಿಕೊಂಡವರು ಹಾಗೂ ಸರ್ವೋಚ್ಚ ನಾಯಕನು ಎನಿಸಿಕೊಂಡಿರ್ತಕ್ಕಂಥ ಗಾಂಧಿಯವರು ಕೂಡ ಅರ್ಥ ಮಾಡಿಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಆ ಪಕ್ಷಕ್ಕೆ ಕರ್ನಾಟಕದಲ್ಲಿ ಉಳಿಗಾಲವಿದೆ. ಇಲ್ಲ ಅಂತಂದರೆ ಅಹಿಂದ ವರ್ಗಗಳನ್ನು, ಕುರುಬ ಸಮುದಾಯವನ್ನು ಎದುರು ಹಾಕಿಕೊಂಡಿದ್ದೇನೆ ಅಂತಂದರೆ ಇನ್ನು ಮುಂದೆ ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಸಗಟಾಗಿ ತಿರಸ್ಕರಿಸುವಂಥ ಎಲ್ಲ ಹಕ್ಕುಗಳನ್ನು ಅಹಿಂದ ವರ್ಗಗಳು ಕೂಡ, ಕುರುಬ ಸಮುದಾಯ ಕೂಡ ಹೊಂದಿದೆ ಅನ್ನುವಂಥ ವಾತಾವರಣವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದರೆ ಬೆಳಗಾವಿ ಜಿಲ್ಲೆ ಅಂತಂದ್ರೆ ಕರ್ನಾಟಕದ ಅತಿ ದೊಡ್ಡ 2ನೆಯ ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿ ಇರತಕ್ಕಂಥ ನಾಯಕರಲ್ಲಿ, ಜನಪ್ರತಿನಿಧಿಗಳಲ್ಲಿ ಕುರುಬರು ಎಷ್ಟು ಜನರಿದ್ದಾರೆ ಅಂತಂದರೆ ಒಬ್ಬರೂ ಇಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಒಬ್ಬರು ಶಾಸಕರು ಇಲ್ಲ, ಒಬ್ಬರು ಸಂಸದರು ಇಲ್ಲ. ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಬರ್ಲಾಗ್ತಾ ಇದೆ ಅನ್ನುವಂಥ ವಾತಾವರಣ ಆ ಸಮುದಾಯದಲ್ಲಿ ಹೆಪ್ಪುಗಟ್ಟಿದೆ.
ಅದನ್ನು ಅವು ಸ್ಫೋಟಗೊಳ್ಳುವಂಥ ಕಾಲ ಈಗ ನಿರ್ಮಾಣವಾಗ್ತಾ ಇದೆ. ಹಾಗಿದ್ದಾಗ ಏನಾದರೂ ಕುರುಬ ಸಮುದಾಯವನ್ನು ಅಹಿಂದ ವರ್ಗಗಳನ್ನು ಉಪೇಕ್ಷೆ ಮಾಡ್ತಾನೆ ನೀವು ಹೋದರೆ ಮುಂದೊಂದು ದಿನ ನಿಮಗೆ ಅಧಿಕಾರ ಶಾಶ್ವತವಾಗಿ ಮರೀಚಿಗೆ ಆಗುವಂಥ ಎಲ್ಲ ಸ್ಪಷ್ಟ ಲಕ್ಷಣಗಳು ಕೂಡ ಕರ್ನಾಟಕದ ಮಟ್ಟಿಗೆ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಮೊದಲನೆಯದಾಗಿ ನಾನು ಅಹಿಂದ ವರ್ಗಗಳ ಬಹುತೇಕ ನಾಯಕರನ್ನು ಮುಂದಿನ ಸಂಚಿಕೆಗಳಲ್ಲಿ ಹೆಸರುಗಳನ್ನು ತೆಗೆದುಕೊಳ್ಳುತ್ತಾ ಇದ್ದೇನೆ. ಅದನ್ನು ಕೂಡ ಇವತ್ತಿನ ಸಂಚಿಕೆಯಲ್ಲಿ ಮಾತ್ರ ನಾನು ಕುರುಬ ಸಮುದಾಯವನ್ನು ಆ ಸಮುದಾಯದಲ್ಲಿ ಇರತಕ್ಕಂಥ ಯುವ ನಾಯಕರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೇನೆ. ಅವರನ್ನು ಕೂಡ ನೀವು ಬೆಳೆಸಬೇಕು, ಉಳಿಸಬೇಕು, ರಾಜಕೀಯದಲ್ಲಿ ಮುಂದೆ ತರಬೇಕು. ಪಕ್ಷಗಳು ಅಂತಂದರೆ ಒಂದು ಸಮುದಾಯಕ್ಕೆ ಸೀಮಿತವಾಗಿರೋದಿಲ್ಲ, ಒಂದು ಸಮಾಜಕ್ಕೆ ಸೀಮಿತವಾಗಿರೋದಿಲ್ಲ. ಎಲ್ಲರನ್ನು ನೀವು ಒಗ್ಗೂಡಿಸಿಕೊಂಡು ಹೋದರೆ ಮಾತ್ರ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಅಧಿಕಾರ ಶಾಶ್ವತವಾಗಿ ಸಿಗುವಂಥದ್ದು ನೀವು ನೆನಪಿನಲ್ಲಿಟ್ಟುಕೊಳ್ಬೇಕು. ಮೊದಲನೇದಾಗಿ ಕರ್ನಾಟಕದ ಕೆಲವೊಂದು ಹೆಸರುಗಳನ್ನು ಕುರುಬ ಸಮುದಾಯದ ಹೆಸರುಗಳನ್ನು ನಾನು ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಉಲ್ಲೇಖ ಮಾಡಿ ಹೇಳಲಿಕ್ಕೆ ಬಯಸಿದ್ದೇನೆ. ಮೊದಲನೇದಾಗಿ ಕಾಮರಾಜ್ ಡಿ ಪೂಜಾರ್, ಇವರು ಸಿಂದಗಿಯವರು, ವಕೀಲರು ಕೂಡ. ಅವರು ಕೂಡ ಸಿದ್ದರಾಮಯ್ಯನವರ ಅಪ್ಪಟ ಅಭಿಮಾನಿಗಳು. ಜೊತೆಗೆ ಅವರು ಕೂಡ ಸಮಾಜಕ್ಕೆ ತನ್ನದೇ ಆದಂತೆ ಕೊಡುಗೆಯನ್ನು ನೀಡುತ್ತಿರ್ತಕ್ಕಂಥ ಒಬ್ಬ ನಾಯಕ. ಅರವಿಂದ ದಳವಾಯಿ ಬೆಳಗಾವಿ ಜಿಲ್ಲೆಯ ಅರಬಾವಿ ಮತಕ್ಷೇತ್ರದ ಒಬ್ಬ ಧೀಮಂತ ನಾಯಕ. ಅವರು ಕ್ಲಾಸ್ 1 ಅಧಿಕಾರಿ ಹುದ್ದೆಗೇ ರಾಜೀನಾಮೆ ಕೊಟ್ಟು ರಾಜಕೀಯ ಒಂದು ಪ್ರವೇಶ ಮಾಡಿರ್ತಕ್ಕಂಥವರು ಹಾಗೂ ರಾಜ್ಯದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರ್ತಕ್ಕಂಥ ಕುರುಬ ಸಮುದಾಯದ ಹೆಮ್ಮೆಯ ನಾಯಕ. ಮೂರನೇದಾಗಿ ಪಡಿಯಪ್ಪ ಕ್ವಾರಿ ಅವರು ರಾಮದುರ್ಗದವರು. ಅವರು ಈಗ ಆ ಕುರುಬ ಸಮುದಾಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಅವರು ಕೂಡ ಪ್ರಬುದ್ಧ ನಾಯಕರಾಗಿ ಹೊರಹೊಮ್ಮುವಂಥ ಎಲ್ಲ ಲಕ್ಷಣಗಳನ್ನು ಕೂಡ ಅವರು ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಇನ್ನೊಬ್ಬರು GB ವಿನಯ್ ಕುಮಾರ್, ಇವರು ದಾವಣಗೆರೆಯವರು. ಇವರು ಕೂಡ ಈಗಾಗಲೇ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಜೊತೆಗೆ ವರ್ತೂರ್ ಪ್ರಕಾಶ್ ಅಂತಂದರೆ ಕುರುಬ ಸಮುದಾಯಕ್ಕೆ ಒಂದು ಥರ ಹೆಮ್ಮೆ ಪಡುವಂಥ ಒಬ್ಬ ನಾಯಕ. ಆಮೇಲೆ ಹೇಮಲತಾ ಹಂದರ್ಗಲ್, ಕುರುಬ ಸಮುದಾಯದ ಶಕ್ತಿ. ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಹೆಸರನ್ನು ಕೂಡ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸಿದ್ದೇನೆ. ಕುರುಬ ಸಮುದಾಯದ ಒಬ್ಬ ಪ್ರಚಂಡ ನಾಯಕಿ. ಆಮೇಲೆ ರಾಜು ಮೌರ್ಯ ಅವರು, ಆಮೇಲೆ ಸದಾಶಿವ್ ದೇಶಿಂಗಿಯವರು, ಕರಿಯಪ್ಪ ಕರಿಗಾರ್ ಅವರು ಹಾಗೂ ಬೆಳಗಾವಿಯ ಲಕ್ಷ್ಮಣರಾವ್ ಚಿಂಗಳೆಯವರು. ಇವರೆಲ್ಲರೂ ಕೂಡ ಇವತ್ತು ಕರ್ನಾಟಕದಲ್ಲಿ ತಮ್ಮದೇ ಆದಂಥ ವರ್ಚಸ್ಸನ್ನು ಉಳ್ಳಂಥವರು. ಜೊತೆಗೆ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಲಿಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಇನ್ನೊಬ್ಬರ ಹೆಸರನ್ನು ನಾನು ಉಲ್ಲೇಖ ಮಾಡಲೇಬೇಕು. ಅವರು ಕೂಡ ಬೆಳಗಾವಿಯವರು ಡಾಕ್ಟರ್ ಸಿದ್ದಪ್ಪ ತಲ್ಲೂರವರು. ಯಾಕಂದ್ರೆ ಅವರು ಈಗಾಗಲೇ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿ ಸಮಾಜವನ್ನು ಅಹಿಂದ ವರ್ಗಗಳನ್ನು ತನ್ನೆಡೆಗೆ ತೆಗೆದುಕೊಂಡು ಒಂದು ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಹೆಜ್ಜೆ ಗುರುತುಗಳನ್ನು ಇಡುವಂಥ ಒಬ್ಬ ಹೆಮ್ಮೆಯ ನಾಯಕ. ಅವರು ರಾಮದುರ್ಗದಲ್ಲಿ ಮಾಡಿರ್ತಕ್ಕಂಥ ಒಂದು ಅಭೂತಪೂರ್ವ ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಿಜಕ್ಕೂ ಕೂಡ ಹೆಮ್ಮೆ ಅನಿಸ್ತೈತಿ. ಯಾಕಂದರೆ ಕನಕ ಜಯಂತಿಯನ್ನು ಮಾಡಿದಾಗ ಕಾಲ್ನಡಿಗೆಯಲ್ಲಿ ತಿರುಗಿ ಸೈಕಲ್ ಮೇಲೆ ಹತ್ತಿ ಕನಕ ಜಯಂತಿಯನ್ನು ಅಭೂತಪೂರ್ವಕವಾಗಿ ಪ್ರಥಮವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥ ಹೆಮ್ಮೆಯ ಒಬ್ಬ ಯುವಕ. ಜೊತೆಗೆ ಆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಈ ಒಂದು ಪ್ರಮಾಣದಲ್ಲಿ ನನಗೆ ಮೈಸೂರಿನಲ್ಲಿಯೂ ಕೂಡ ಕನಕ ಜಯಂತಿ ಮಾಡಲಿಕ್ಕೆ ಆಗಲಿಲ್ಲ. ಈ ಕಾರ್ಯವನ್ನು ಮಾಡಿರ್ತಕ್ಕಂಥ ಸಂಘಟಕರಿಗೆ ನಾನು ಹೆಮ್ಮೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅನ್ನುವಂಥ ಅಭಿಮಾನದ ಮಾತುಗಳನ್ನು ಹೇಳಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಿ ಹೇಳಲಿಕ್ಕೆ ಬಯಸಿದ್ದೇನೆ. ಹಾಗಿರುವಾಗ ಇನ್ನು ಹಲವಾರು ಜನರನ್ನು ಕುರುಬ ಸಮುದಾಯದ ಜೊತೆಗೆ ಅಹಿಂದ ವರ್ಗಗಳ ಹಲವಾರು ಜನರನ್ನು ನಾನು ಈ ಮುಂದಿನ ಸಂಚಿಕೆಗಳಲ್ಲಿ ಹೆಸರಿಸಲಿಕ್ಕೆ ಬಯಸಿದ್ದೇನೆ. ಹಾಗಾದರೆ ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಪಕ್ಷ ಜೊತೆಗೆ ಜಾತ್ಯತೀತ ಜನತಾದಳ ಪಕ್ಷಗಳು ಕೂಡ ಮುಂಬರುವ ದಿನಗಳಲ್ಲಿ ಈ ಒಂದು ಕುರುಬ ಸಮುದಾಯವನ್ನು ಅಹಿಂದ ವರ್ಗಗಳನ್ನು ನೀವು ಕಟ್ಟಿಕೊಂಡು ಮುನ್ನಡೆದಿದ್ದೇನೆ ಅಂತಂದರೆ ನಿಮಗೆ ಅಧಿಕಾರ ಚುಕ್ಕಾಣಿ ಹಿಡಿಲಿಕ್ಕೆ ಸಾಧ್ಯ. ಹಾಗೇನಾದರೂ ನೀವು ಮಾಡದೆ ನಿಮ್ಮಷ್ಟಕ್ಕೆ ನಾವೇ ಸಾಮ್ರಾಟರು, ನಾವೇ ಸಾರ್ವಭೌಮರು ಅನ್ನುವಂಥ ಒಂದು ಭ್ರಮಾಲೋಕದಲ್ಲಿ ಇದ್ದರೆ ಆ ಒಂದು ಭ್ರಮಾಲೋಕವೂ ಕೂಡ
ನಶಿಸಿ ಹೋಗುವಂಥ ಸ್ಪಷ್ಟ ಲಕ್ಷಣಗಳು ಕರ್ನಾಟಕದಲ್ಲಿ ಎಲ್ಲ ಪಕ್ಷಗಳಿಗೆ ಕಾಣಿಸ್ತಾ ಇವೆ ಅನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ಕನ್ನಡಿಗರ ಚಾನಲ್ಲು. ಈ ಒಂದು ಹೆಮ್ಮೆಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ನಾಡಿನಾದ್ಯಂತ ನೀವು ತಲುಪಿಸ್ರಿ. ಜೊತೆಗೆ ಈ ಸಂಚಿಕೆಗೆ ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಡ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.